ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇದು ಮೊನ್ನೆ ವಿಡಿಯೋನೇ, ಅಂದರೆ ಅಮ್ಮನ ಮೇಲೆ ಪೂಜೆ ಇತ್ತು ಅಂತ ಹೇಳಿದ್ನಲ್ವಾ, ಅದ್ರ ವಿಡಿಯೋನೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನ್ ವೆಜ್ ಮಾಡ್ತಾ ಇದ್ದೀವಿ, ಆಲ್ರೆಡಿ ರೆಡಿ ಮಾಡ್ತಾ ಇದ್ದೀವಿ. ನಾನು ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಮೂವರು ಸೇರಿಕೊಂಡು ನಮ್ಮ ಚಿಕ್ಕಮ್ಮ ಸಾಂಬಾರು ಮಾಡ್ತಾಯಿದ್ದಾರೆ. ಅಡುಗೆ ಭಟ್ರು ನಮ್ಮ ಚಿಕ್ಕಮ್ಮನೇ. ಅವ್ರಿಗೆ ನಾನು ಮತ್ತು ನಮ್ಮಮ್ಮ ಸೇರಿಕೊಂಡು ಹೆಲ್ಪ್ ಮಾಡ್ತಾ ಇದ್ದೀವಿ. ಅಂದರೆ ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ವ, ಈ ಕಡೆ ರುಬ್ಕೊಡೋದು ಮತ್ತು ಐಟಮ್ ಎತ್ಕೊಡೋದು ಇದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಮಾಡಿಕೊಂಡು ನಮ್ಮ ಚಿಕ್ಕಮ್ಮನಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಎಲ್ಲರೂ ಒಂದೊಂದು ಮಾಡಿದ್ರೇ ಕೆಲಸ ಬೇಗ ಮುಗಿಯೋದು, ಹಂಗಾಗಿ ಎಲ್ಲರೂ ಒಂದೊಂದು ಸೇರಿಕೊಂಡು ಮಾಡ್ತಾ ಇದ್ದೀವಿ. ಇಲ್ಲಿ ಅಡುಗೆ ಬಂದು ಚಿಕನ್ ಸಾರು, ಅಂದರೆ ನಾಟಿ ಕೋಳಿ ಸಾಂಬಾರು ಮತ್ತು ಬಾಯ್ಲರ್ ಕೋಳಿ ಫ್ರೈ ಮಾಡಿದ್ವಿ. ಆಮೇಲೆ ಕಬಾಬ್ ಕೂಡ ಮಾಡಿದ್ವಿ. 3 ಐಟಮ್ ಮಾಡಿದ್ದು. ಮಟನ್ ಅಂತಂದಿರಲಿಲ್ಲ, ಬರೀ ಚಿಕನ್ ಅಷ್ಟೇ. ಇಷ್ಟು ಐಟಮ್ ಮಾಡೋಷ್ಟರಲ್ಲಿ ಒಂದು 2 ಗಂಟೆನೇ ಆಯಿತು. ಆಮೇಲೆ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋದರು. ಎಲ್ಲ ತೊಳೆದು ಗುಡಿಸಿ ಬೆಳಗಿ ಆಮೇಲೆ ಕ್ಲೀನ್ ಎಲ್ಲ ಮಾಡೋಷ್ಟರಲ್ಲಿ 3 ಗಂಟೆ ಆಗಿ ಹೋಗಿತ್ತು. ಇಲ್ಲಿ ನಮ್ಮ ಅಣ್ಣನ ಮಗನು ಮತ್ತು ಪಾಪು ಸೇರ್ಕೊಂಡು ಆಟ ಆಡ್ತಾಯಿದ್ರು. ಹಂಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ. ಇವನು ಕೂತ್ಕೊಳ್ಳೋದು, ಎದೊಳೋದು, ಓಡಾಡೋದು, ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಅಂದರೆ ಒಂದು 10-15 ನಿಮಿಷ, ಒಂದು ಅರ್ಧ ಗಂಟೆ ಆಗೋವರೆಗೂ. ಇನ್ನೂ ಅಡುಗೆ ಆಗ್ತಾನೆ ಇತ್ತು ಒಳಗಡೆ. ಅಲ್ಲಿವರೆಗೂ ಈಚೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಇವನ ಜೊತೆ ಆಟ ಆಡಿಕೊಂಡು ಅವನ್ನ ನೋಡಿಕೊಂಡು ಕಾಲ ಕಳೆದಿದ್ದಾಯಿತು. ಎಲ್ಲ ಕ್ಲೀನ್ ಮಾಡಿದಾದಮೇಲೆ ನೋಡಿ, ಇಲ್ಲಿ ನಮ್ಮಮ್ಮ ಟೀ ಇಕ್ತೀನಿ ಅಂತ ಅಂದ್ಕೊಂಡು ಬಂದಿದೆ. ಯಾಕಂದರೆ ಎಲ್ಲ ಹೊರಡೋ ಟೈಮ್ ಆಯಿತು, ಎಲ್ಲ ಮುಗ್ದಿತ್ತು ಕೆಲಸ ಎಲ್ಲ. ಹಂಗಾಗಿ ಊಟ ಎಲ್ಲ ಮುಗ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಆಗೋಗ್ಬಿಟ್ಟಿತ್ತು. ನೋಡಿ, ಇಲ್ಲಿ ಇಷ್ಟಿಷ್ಟು ಮಿಕ್ಕಿದೆ. ನಾನೊಂದು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡೆ. ಮಕ್ಕಳು ಬಂದಿರಲಿಲ್ವಲ್ಲ, ಹಾಕ್ಕೊಂಡು ಹೋಗು ಅಂತಂದರು ಅಮ್ಮ. ಹಾಗಾಗಿ ಬಾಕ್ಸ್ಗೆಲ್ಲ ಹಾಕಿ ಎತ್ತಿಟ್ಬಿಟ್ಟಿದ್ವಿ ಫಸ್ಟೇನೆ, ಯಾರ್ಯಾರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನಿಂಗ್ ಮಾಡಿದ್ದು. ಅನ್ನ ಇಷ್ಟೊಂದಿತ್ತು, ಇನ್ನು ಮುದ್ದೆ ತಪ್ಪಲೆ ಇದು ಮುದ್ದೆನೂ ಜಾಸ್ತಿ ಉಳಿದಿತ್ತು. ಹಂಗಾಗಿ ಸ್ವಲ್ಪ ಎತ್ಕೊಂಡು ಹೋಗು ಒಂದು ಸ್ವಲ್ಪ ಅಂತ ಹೇಳ್ತಾಯಿದ್ರು. ಮುದ್ದೆ ಬಿಸಿದು ಮಾಡ್ಕೊಂಡು ತಿನ್ನೋದೇ ಕಷ್ಟ, ಇನ್ನು ತಣ್ಣಗಾಗಿರೋದು ತಿನ್ನೋಕ್ಕಾಗಲ್ಲ. ಹಂಗಾಗಿ ನೋಡೋಣ ಹಾಕಿರು ಅಂತ ಅಂದ್ಕೊಂಡು ಹಾಕ್ಸ್ಕೊಂಡಿದ್ದು ಅಷ್ಟೇ. ಮುದ್ದೆ ನಮ್ಮ ಮನೆಯವ್ರು ತಣ್ಣಗಾಗಿರೋದು ತಿಂತಾರೆ, ಹಂಗಾಗಿ ಅಲ್ಲೇ ಮಾಡ್ಕೊಬೋದಿತ್ತು ಬಿಸಿ ಮುದ್ದೆ ಅಂತಿದ್ರು ನಮ್ಮ ಮನೆಯವರು. ಅಲ್ಲಿ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಕೊಂಡು ಅದೊಂದು ಸ್ವಲ್ಪ ಹಾಕ್ಕೊಂಬಂದ್ವಿ. ಮುದ್ದೆ ಮಾಡಿದ್ರೆ ಅದಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡು. ಈಗ ನೋಡಿ, ನಮ್ಮ ಭಾನು ಬಂದಿದ್ದಾಳೆ ಅಷ್ಟೊತ್ತಿಗೆ. ಅವ್ರಿಗೆ 2:15 ಕಾಲೇಜು. ಕಾಲೇಜಿಂದ ಕರ್ಕೊಂಬಂದರು. ವೀಡಿಯೋ ಮಾಡ್ತಾಯಿದ್ರೆ ಮಕ್ಕ ಮುಚ್ಕೊಂಡು ಓಡಾಡ್ತಾ ಇದ್ಲು. ನನಗಂತೂ ಸಿಕ್ಕಾಪಟ್ಟೆ ನಗು ಬರ್ತೈತೆ. ವೀಡಿಯೋ ಮಾಡ್ತಾಯಿದ್ರೆ ಒಳಗೆ ಈಚೆಗೆ ಅಡುಗೆ ಮನೆಗೆ ಒಂದೇ ಸಮನೆ ಓಡಾಡ್ತಾನೆ ಇದ್ಲು. ಮಮ್ಮಿ ವಿಡಿಯೋ ಮಾಡಬೇಡ ಮಮ್ಮಿ, ಮಮ್ಮಿ ವಿಡಿಯೋ ಮಾಡಬೇಡ ಮಮ್ಮಿ ಅಂದ್ಕೊಂಡು. ನನಗೆ ನಗು ಬರ್ತಾಯಿತ್ತು. ಇದು ಎಡಿಟ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ನಗ್ತಾ ಇದ್ದೀನಿ. ಅವಳು ಎಷ್ಟು ಸತಿ ಓಡಾಡ್ಬಿಟ್ಲು ವೀಡಿಯೋದಲ್ಲಿ, ಅದನ್ನು ನೋಡೇ ನಗು ಬರ್ತೈತೆ. ಈಗ ಕಾಫಿ ಕುಡ್ದಿದ್ದೆಲ್ಲ ಪಾತ್ರೆಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ತೊಳಿತಾ ಇದ್ದಾಳೆ ನೋಡಿ. ಅಲ್ಲಿ ಅವಳಿಗೆ ಗೊತ್ತಿಲ್ಲದಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇದು ಮಾಡಬೇಡ ಮಮ್ಮಿ ಅಂತಾಳೆ. ಹಂಗಾಗಿ ಇಲ್ಲಿ ಸ್ವಲ್ಪ ಕಡಲೆಕಾಯಿ ಇತ್ತು. ಅಮ್ಮ ಕಡಲೆಕಾಯಿ ತಂದಿಟ್ಟಿದ್ರಂತೆ ಹೊಲದ ಹತ್ರ, ಬಿಡಿಸಿದ್ರಂತೆ ನಮ್ಮ ಅವರು. ಹಂಗಾಗಿ ಅವ್ರು ಕೊಟ್ಟಿದ್ರಂತೆ. ಅದರಲ್ಲಿ ಸ್ವಲ್ಪ ನನ್ನ ತಮ್ಮ ಬಂದಿದ್ದ, ತಮ್ಮನಿಗೆ ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡು ಹಾಕ್ತಾ ಇದ್ದಾರೆ ಒಂದು ಕವರ್ಗೆ. ನನ್ನ ಕೇಳಿದ್ರು, ನಾನು ಬೇಡ ಅಂತಂದೆ. ಏನೋ ಗೊತ್ತಿಲ್ಲ, ಅಮ್ಮನ ಮನೆಯಿಂದ ಏನು ತರೋದಕ್ಕೂ ನಂಗೆ ಇಷ್ಟ ಆಗಲ್ಲ. ಅದು ತಂದ್ರೂ ಕೂಡ ದುಡ್ಡು ಕೊಟ್ಟು ತರಬೇಕು ಅಂತ ಅನ್ನೋ ಮನಸ್ಥಿತಿ ನಂದು. ಹಂಗಾಗಿ ನನಗೆ ಏನೇ ಕೊಟ್ಟರು ಬೇಡ ಅನ್ಸುತ್ತೆ ಒಂದೊಂದ್ಸಲ. ಆಮೇಲೆ ಊಟನೂ ಅಷ್ಟೇ ನಂಗೆ ತರಕ್ಕೆ ಇಷ್ಟಪಡಲ್ಲ. ನಮ್ಮಮ್ಮ ಬಲವಂತವಾಗಿ ಹಾಕುತ್ತೆ, ಬೇಡ ಬೇಡ ಅಂದ್ರೂ ಕೇಳಲ್ಲ. ಅದೇನೋ ಗೊತ್ತಿಲ್ಲ, ಏನು ತರೋದಕ್ಕೂ ನಂಗೆ ಇಷ್ಟ ಆಗಲ್ಲ. ಒಟ್ಟಿನಲ್ಲಿ ತರಬಾರ್ದು ಅಂತ ಏನಿಲ್ಲ, ಅಂದರೆ ಅವ್ರು ಚೆನ್ನಾಗಿರ್ಬೇಕು ನನ್ನ ಕಣ್ಮುಂದೆ ಅನ್ನೋ ಮನಸ್ಥಿತಿ ನಂದು. ಹಂಗಾಗಿ ತರಬಾರ್ದು ಅನ್ಸುತ್ತೆ ಅಷ್ಟೇನೆ. ಅವ್ರ ಮನೇಲಿ ತರಬಾರ್ದು ತಿನ್ನಬಾರ್ದು ಅಂತಲ್ಲ, ಆದರೆ ಅವ್ರು ಚೆನ್ನಾಗಿರ್ಬೇಕಲ್ವಾ. ಹೋದೋಷ್ಟು ದಿನಕ್ಕೂ ಬರೀ ನಮ್ಮನ್ನ ನೋಡ್ಕೊಂಡೇ ಕೂತ್ಕೊಂಡ್ರೆ ಅವ್ರು ಚೆನ್ನಾಗಿರೋದು ಯಾವಾಗ ಅಂತ ಅನ್ಸುತ್ತೆ. ಹಂಗಾಗಿ ನಾನು ಏನು ತರೋದಕ್ಕೂ ಇಷ್ಟ ಆಗಲ್ಲ. ನನಗೆ ಬೇಡ ಬೇಡ ಅಂತಾನೆ ಇರ್ತೀನಿ. ಫ್ರೆಂಡ್ಸ್, ಈ ಗಿಡ ತೋರಿಸಿದ್ನಲ್ಲ ಇವಾಗ, ಇದನ್ನ ಪೂಜೆ ಮಾಡ್ತಾರೆ ಎಲ್ಲರೂ ಮನೆ ಹತ್ರ ಹಾಕೊಂಡು. ಹಂಗೇನೆ ನಮ್ಮಮ್ಮನೂ ಕೂಡ ಪೂಜೆ ಮಾಡುತ್ತೆ. ಈ ತುಳಸಿ ಗಿಡದ ಪಕ್ಕ ಹಾಕಿದೆ ನೋಡಿ, ಅದಕ್ಕೆ ಯಾರೋ ಒಬ್ರು ಹಾಕಿದ್ರು ವಿಡಿಯೋ, ನಾನು ನೋಡಿದೆ ವಿಡಿಯೋದಲ್ಲಿ. ಇಲ್ಲಿ ನಮ್ಮಮ್ಮನೂ ಹಾಕಿ ಪೂಜೆ ಮಾಡ್ತಾ ಇದೆ. ಇದೇನ್ ಗಿಡ ಅಂತ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲಿ ಎಲೆ ಅಂಬೆಲ್ಲ ತಂದು ಹಾಕಿದ್ದಾರೆ. ಗಿಡಗಳಂತೂ ಸೂಪರ್ ಆಗಿ ಬಂದಿತ್ತು. ಈಗ ಒಂದೊಂದೇ ಗಿಡ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕರಿಬೇವು ಗಿಡ, ನುಗ್ಗೆ ಗಿಡ, ಮತ್ತೆ ನೆಲ್ಲವರೆ ಗಿಡ. ಆಮೇಲೆ ಈ ಕಡೆ ಹಾಕಿರೋದು ನೋಡಿ, ಇದು ಕಬ್ಬಿನ ಗಿಡ, ಅದು ಕಬ್ಬು. ಆಮೇಲೆ ಪ್ರತಿಯೊಂದು ಹಾಕಿದೆ. ಅಡಕೆ ಗಿಡ ಆ ಕಡೆಗೆಲ್ಲ ಇದೆ, ಅಡಕೆ ಗಿಡ, ತೊಗರಿ ಗಿಡ ಎಲ್ಲಾನು ಹಾಕಿದೆ. ಇಂಥ ಗಿಡ ಹಾಕಿಲ್ಲ ಅನ್ನಂಗಿಲ್ಲ. ಆಮೇಲೆ ತರಕಾರಿನೂ ಅಷ್ಟೇನೆ ಎಲ್ಲ ಹಾಕಿದೆ. ನುಗ್ಗೆ ಗಿಡ ಅಂತೂ 3-4 ಹತ್ರ ಹಾಕಿದೆ ನೋಡಿ. ಕುಂಬಳ ಗಿಡ, ಚಿಂತಾಮಣಿ ಗಿಡ, ಹಸಿರು ಮೆಣಸಿನ್ಕಾಯಿ ಗಿಡ ಎಲ್ಲಾನು ಹಾಕಿದೆ. ಈ ಮಳೆ ಬಂತಲ್ವಾ ನೋಡಿ, ಇದು ನೆಲ್ಲವರೆ ಗಿಡ ಹಾಕ್ಬಿಟ್ಟು ಒಂದು ಚಪ್ರ ತರ ಹಾಕಿ ಅದಕ್ಕೆ ಹಬ್ಸುತ್ತೆ ನೋಡಿ. ಅದಕ್ಕೆ ಕಡ್ಡಿಗಳೆಲ್ಲ ಕಟ್ಟಿದೆ. ಇದೆಲ್ಲ ನೋಡಿ ಮೆಣಸಿನ ಗಿಡ, ಇದು ಮೆಣಸಿನ ಗಿಡ ಮತ್ತೆ ನೆಲ್ಲವರೆ ಗಿಡ, ಕಬ್ಬು ಕೂಡ ಹಾಕಿದೆ. ಈ ಕಡೆಗೆ ಜೋಳದ ಗಿಡ ಇರಬೇಕು ಇದು. ಅದನ್ನೆಲ್ಲ ಹಾಕಿದೆ. ತೊಗರಿ ಗಿಡ ಮತ್ತೆ ನೋಡಿ ಟೊಮೊಟೊ ಎಲ್ಲ ಮನೆ ಮುಂದೆನೇ ಬಡ್ಕೊಳ್ಳುತ್ತೆ ನಮ್ಮಮ್ಮ. ಆದರೆ ಒಂದಿಷ್ಟಾಗಲ ಜಾಗ ಸಿಕ್ಕರೆ ಸಾಕು ನಮ್ಮಮ್ಮನಿಗೆ. ನೋಡಿ, ಇಲ್ಲಿ ಕುಂಬಳ ಗಿಡ ಮತ್ತು ಅದು ಅಡಿಕೆ ಗಿಡ 2 ಸೇರಿ ಹಾಕಿದೆ.
ಆ ಎಲೆ ಅಂಬು ಕೇಳಿ ಕೇಳಿ ನಮ್ಮ ಅಮ್ಮನೇ ತಂದಾಕ್ಬಿಟ್ಟಿದೆ ನೋಡಿ. ಇಲ್ಲಿ ನರ್ಸರಿಯಲ್ಲಿ ಸಿಕ್ತಿದ್ದು ತಗೊಂಡೋಗಿ ಕೊಡೋಣ ಅಂತ ಅನ್ಕೊಂಡ್ವಿ, ಅಷ್ಟ್ರಲ್ಲಿ ನಮ್ಮ ಅಮ್ಮನೇ ತಂದಾಕ್ಬಿಟ್ಟಿದೆ. ಇದು ಮೆಳೆಕಾಳಿನ ಗಿಡ ಅಂತಾರೆ ನಮ್ಮ ಕಡೆಗೆ, ನಿಮ್ಮ ಕಡೆಗೆ ಏನಂತಾರೋ ಗೊತ್ತಿಲ್ಲ. ಇದು ಶನಿವಾರದ್ದು ಗಿಡ ಅಂತಾರೆ ಈ ಕಡೆದು. ನೋಡಿ ಅಡಿಕೆ ಗಿಡ ಇಲ್ಲೊಂದು ಹಾಕಿದ್ದಾರೆ. ಈ ಗಿಡ ಮೆಳೆಕಾಳಿನ ಗಿಡ ಅಂತಾರಲ್ಲ, ಅದು ಗಿಡ ಇದ್ರೆ ಹಾವುಗಳೆಲ್ಲ ಬರಲ್ವಂತೆ ಫ್ರೆಂಡ್ಸ್. ಹಂಗಾಗಿ ಹಾವುಗಳೆಲ್ಲ ಬರಲ್ಲ ಅಂತಾರೆ. ಅದೆಷ್ಟು ಮಟ್ಟಕ್ಕೆ ಸತ್ಯನೋ ನನಗೆ ಗೊತ್ತಿಲ್ಲ. ಅದನ್ನ ಜ್ವರ ಬಂದವ್ರಿಗೆ ಅರ್ದ್ಬಿಟ್ಟು ಅದನ್ನ ನುಂಗಿಸ್ತಾ ಇದ್ರು. ನಾವು ಅವಾಗೆಲ್ಲ ತಿಂದಿದ್ದೀವಿ ಅದನ್ನ. ಮುದ್ದೆ ಒಳಗೆ ಇಟ್ಬಿಟ್ಟು ಅರ್ದ್ಬಿಟ್ಟು ನುಣ್ಣಗೆ ಮಾಡಿ ಮುದ್ದೆ ಒಳಗಿಟ್ಟು ನುಂಗ್ಸೋರು. ಮತ್ತೆ ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಮನೆಗೆ ಬಂದ್ವಿ. ನೋಡಿ ಆಲ್ರೆಡಿ 8 ಗಂಟೆ ಆಗಿತ್ತು. ನಮ್ಮ ಕಾವ್ಯ ಈಚೆ ಒಳಗಡೆ ಎಲ್ಲ ಓಡಾಡ್ತಿದ್ಲು. ನಮ್ಮ ನಾಯಿ ಇತ್ತಲ್ವಾ ನಮ್ಮ ಮನೆ ಗೇಟ್ ಹತ್ರ ಮಲ್ಕೊಳ್ಳುತ್ತೆ ಅಂತ ಹೇಳಿದ್ನಲ್ವಾ, ಅದು ಬೇರೆ ಕಾಣ್ತಾ ಇರಲಿಲ್ಲ. ಆಮೇಲೆ ಸಂಜೆ ಕಂಡಿತ್ತಂತೆ, ಅಂದರೆ 3 ಗಂಟೆಗೆ ಒಳಗಡೆ ಬಂದಿತ್ತಂತೆ. ಬಂದೆ ಒಂದು 2 ಅವರ್ ಹೋಗೇ ಇಲ್ವಂತೆ ಪಾಪ. ಅದು ಆಚೆಗೆ ಗೇಟ್ ಹಾಕ್ಕೊಂಡು ಆಮೇಲೆ ಒಳಗೆ ಬಂದಂತೆ. ಅದು ಎಷ್ಟೊತ್ತಿರುತ್ತೋ ಇರಲಿ ಅಂದ್ಬಿಟ್ಟು. ಆಮೇಲೆ ಒಂಥರ ಬಡ್ಕೊಳ್ತಿತ್ತಂತೆ. ಆಚೆಗೆ ಹೋಗಿ ಗೇಟ್ ತೆಗೆದ್ರೆ ಹೋಯ್ತಂತದು. ಹೋದ್ಮೇಲೆ ಮತ್ತೆ ಕಂಡೇ ಇಲ್ಲ. ಅದು ಏನಾಯಿತು ಅಂತ ಗೊತ್ತಿಲ್ಲ. ಆಮೇಲೆ ಅಲ್ಲೆಲ್ಲ ಹುಡುಕಿದ್ರು. ನಮ್ಮ ಮನೆಯವರಂತೂ ಸಿಕ್ಕಾಪಟ್ಟೆ ಹುಡುಕಿದ್ರು, ಎಲ್ಲೋಯ್ತು ಏನು ಎತ್ತ ಅಂತ. ಯಾಕಂದರೆ ಪ್ರೆಗ್ನೆಂಟ್ ಬೇರೆ ಇತ್ತಲ್ವ, ಎಲ್ಲನ ಮರಿಗಿರಿ ಹಾಕ್ಬಿಡ್ತಾ ಅಂತ ಹುಡುಕ್ತಾ ಇದ್ರು ಆ ನಾಯಿನ. ಎಷ್ಟೊತ್ತಿಗೆ ಬಂದಿತ್ತು ಏನು ಎತ್ತ ಅಂತ ಎಲ್ಲ ಕೇಳಿಕೊಂಡು ಹುಡುಕ್ತಾ ಇದ್ರು. 6ನೇ ದಿನ ಅದು ಹೋಗಿ ಪಕ್ಕದ ಬಿಲ್ಡಿಂಗ್ ಹತ್ರ ಕಾರ್ ನಿಲ್ಸಿದ್ದಾರೆ. ಆ ಕಾರ್ ಕೆಳಗಡೆ ಮರಿ ಹಾಕ್ಬಿಟ್ಟಿದೆ. 9 ಮರಿ ಹಾಕಿದೆ. ಅದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗಿದೆ. ಅದು ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಮರಿಗಳು ಕಾಣಿಸ್ತಾ ಇಲ್ಲ. ಎಲ್ಲ ಅದ್ರ ಕೆಳಗಡೆ ತೊಗೊಂಬಿಟ್ಟಿದೆ. ಕಾರ್ ಬೇರೆ ಕೆಳಗಡೆ ಫುಲ್ಲು ಕೆಳಗಡೆ ಇದೆ. ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಲ್ಲೋಗಿ ಮರಿ ಹಾಕಿರೋದು ತುಂಬ ಬೇಜಾರಾಯಿತು ನನಗೆ. ಎಷ್ಟು ಕ್ಯೂಟಾಗಿತ್ತು ಮರಿ ಗೊತ್ತಾ, ಅಷ್ಟು ಚೆನ್ನಾಗಿತ್ತು ಮರಿ ಅದು. ಇಲ್ಲಿ ನೋಡಿ ನಮ್ಮ ಅಮ್ಮರ ಮನೆಯಿಂದ ಚಿಕನ್ನು ಮತ್ತು ಫ್ರೈ ಸಾಂಬಾರು ಎಲ್ಲ ತಂದಿದ್ರು. ಆಮೇಲೆ ಇನ್ನೊಂದು ಅರ್ಧ kg ತಂದು ಅವ್ರಿಗೆ ಕಬಾಬ್ ಖಾಲಿಯಾಗಿತ್ತು ಅಲ್ಲೇನೆ ಅಮ್ಮರ ಮನೇಲಿ. ಹಾಗಾಗಿ ಇಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಡ್ತಾಯಿದ್ದೀನಿ. ಕಬಾಬ್ಗೆ ಎಲ್ಲ ಕಲಿಸ್ಬಿಟ್ಟು ನಾನೇನೆ ಮಾಡ್ತಾಯಿದ್ದೀನಿ. ಆಮೇಲೆ ನಾಯಿ ಮರಿ ಇದು ಹೇಳ್ತಾ ಇದೆ ಅಲ್ವಾ, ಅದು ಇಷ್ಟಿಷ್ಟೇ ಇದೆ. ಒಂಥರ ಇಲಿ ಮರಿ ಥರ ಇದೆ ನಾಯಿ ಮರಿಗಳು. ಬೇಜಾರಾಯಿತು, ಒಂದು ಕಡೆ ಖುಷಿ ಆಯಿತು. 9 ಮರಿ ಹಾಕಿದೆ ಫ್ರೆಂಡ್ಸ್ ಅದಕ್ಕೆ. ಅದು ಬರೀ ನಾನ್ ವೆಜ್ ಅಷ್ಟೇ ತಿಂತಾ ಇದ್ದಿದ್ದು, ಬೇರೆ ಊಟ ಏನೂ ತಿಂತಾ ಇರಲಿಲ್ಲ. ನಾವು ಭಾನುವಾರ ನಾನ್ ವೆಜ್ ಏನಾದರೂ ಮಾಡಿದ್ರೆ ಅದಕ್ಕೆ ಇಟ್ಕೊಂಡೇ ಆಗ್ತಾ ಇದ್ದಿದ್ದು. ನಾವು ಭಾನುವಾರ ಮಾಡಿದ್ವಲ್ವಾ, ಅದನ್ನು ಇಟ್ಟು ಕಾದು ಸಾಕಾಗೋಯ್ತು. ಆ ತಟ್ಟೆಲ್ಲೇ ಇಟ್ಕೊಂಡು ಕಾದು ಸಾಕಾಯಿತು. ಬಂದೇ ಇಲ್ಲ ಅದು. ಎಲ್ಲೋಯ್ತು ಅಂತ ನೋಡಿದ್ರೆ ಅದು ಕಾರ್ ಕೆಳಗಡೆ ಹೋಗಿ ಮರಿ ಹಾಕ್ಬಿಟ್ಟಿದೆ. ನಾನು ಹಂಗೂ ಅಂದ್ಕೊಂಡೆ ಎಲ್ಲೋ ಮರಿ ಹಾಕೊಂಬಿಟ್ಟಿದೆ ಇದು ಅಂತ ಅಂದ್ಕೊಂಡು. ಆಮೇಲೆ ಮಕ್ಕಳೆಲ್ಲ ಆಟ ಆಡ್ತಿದ್ದವರೆಲ್ಲ ಅದಕ್ಕೆ ಪಾಪ ಹಾಲು ನೀರು ಎಲ್ಲ ಇಟ್ಟು ಅದಕ್ಕೆ ಮರೆ ಮಾಡಿದ್ದಾರೆ ಕಾರ್ ಪಕ್ಕದಲ್ಲಿ. ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೆ, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅನ್ಸುತ್ತೆ. ಇದ್ರೆ ನಾನು ನಾಳೆ ಯಾವಾಗಾದ್ರೂ ಹಾಕ್ತೀನಿ. ಅದಕ್ಕೆ ರೊಟ್ಟು ಬರುತ್ತಲ್ಲ, ಕಾಟನ್ ರೊಟ್ಟು, ಅದನ್ನೆಲ್ಲ ಮರೆ ಮಾಡಿ ಆಮೇಲೆ ಕೆಳಗಡೆ ಕವರ್ ಹಾಕಿ ಅದಕ್ಕೆ ಗುಡಿಸ್ಲು ಥರ ಮಾಡಿ ಬಿಟ್ಟಿದ್ದಾರೆ. ನನಗೆ ಶಾಕು, ನೋಡಿದ್ರೆ 9 ಮರಿನಾ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇನ್ನೂ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ.